ಇಮ್ಯಾಜಿನ್ ಮಾಡಿ, ನೀವು ಮತ್ತು ನಿಮ್ಮ ಫ್ರೆಂಡು ಇಬ್ಬರು ಒಂದೇ ಸಿಟಿಗೆ ಹೋಗ್ತಾ ಇದ್ದೀರಾ, ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ. ಮತ್ತು ಇಬ್ಬರು ಸೇಮ್ ಹೋಟೆಲಲ್ಲಿ ಬುಕ್ಕಿಂಗ್ ಮಾಡ್ತೀರಾ. ನೀವು ಆ ಹೋಟೆಲಲ್ಲಿ 5,000 ರೂಪಾಯಿ ಖರ್ಚು ಮಾಡ್ತೀರಾ ಸೇಮ್ ರೂಮ್ಗೆ, ಮತ್ತು ನಿಮ್ಮ ಫ್ರೆಂಡು 3,200 ರೂಪಾಯಿ ಅಲ್ಲಿ ಬುಕ್ಕಿಂಗನ್ನು ಮಾಡ್ತಾರೆ. ಸೇಮ್ ರೂಮು, ಸೇಮ್ ಬ್ರೇಕ್ಫಾಸ್ಟು ಎಲ್ಲ ಸೇಮ್, ಯಾವುದೇ ಡಿಫ್ರೆನ್ಸ್ ಇಲ್ಲ. ನೀವು 5,000 ರೂಪಾಯಿ ಕೊಡ್ತೀರಾ, ಅವರು ಬರೀ 3,200 ರೂಪಾಯಿ ಕೊಡ್ತಾರೆ. ಯಾಕೆ ಈ ರೀತಿಯ ಡಿಫ್ರೆನ್ಸ್ ಆಗುತ್ತೆ? ಹೋಟೆಲ್ ಬುಕ್ಕಿಂಗ್ ವೆಬ್ಸೈಟ್ಸ್ಗಳು ಡೈನಾಮಿಕ್ ಪ್ರೈಸಿಂಗನ್ನು ಉಪಯೋಗಿಸ್ತಾರೆ. ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರೈಸ್ಗಳು ಮತ್ತು ಬೇರೆ ಬೇರೆ ವೆಬ್ಸೈಟಲ್ಲಿ ಬೇರೆ ಬೇರೆ ಪ್ರೈಸ್ಗಳು ನಮ್ಗೆ ಕಂಡು ಬರುತ್ತೆ. ಸೊ ನೀವು ನೆಕ್ಸ್ಟ್ ಬುಕ್ಕಿಂಗಲ್ಲಿ ಈ ರೀತಿಯಾಗಿ ನೀವು ಎಕ್ಸ್ಟ್ರಾ ದುಡ್ಡು ಕೊಡದೆ ಒಳ್ಳೆ ರೇಟಲ್ಲಿ ನೀವು ಯಾವ ರೀತಿ ಹೋಟೆಲನ್ನು ಬುಕ್ ಮಾಡ್ಬೋದು, ಇದಕ್ಕೆ ಬೇಕಾಗಿರುವಂಥ ಮುಖ್ಯವಾದಂಥ 10 ಟಿಪ್ಸ್ಗಳು, ಹ್ಯಾಕ್ಸ್ಗಳನ್ನು ನಾನು ನಿಮಗೆ ಇವತ್ತು ತಿಳಿಸ್ತೀನಿ. ಮೊದಲನೇ ಹ್ಯಾಕ್ ಅಂದರೆ, ನಿಮಗೆ ಫಸ್ಟು ಕಾಣೋ ಪ್ರೈಸ್ ಏನಿದೆ ಅದೇ ಫಿಕ್ಸ್ ಅಂತ ನೀವು ಖಂಡಿತವಾಗ್ಲೂ ಅಂದ್ಕೊಳ್ಬಾರ್ದು ಮತ್ತು ಅದರ ಮೇಲೆ ನೀವು ಬುಕ್ಕಿಂಗನ್ನು ಮಾಡಬಾರ್ದು. ನೀವು ಇವಾಗ ಫ್ರೆಂಡ್ಸ್ ಜೊತೆ ಗೋವಾಗೆ ಹೋಗ್ತಾ ಇದ್ದೀರಂತ ಯೋಚನೆ ಮಾಡಿ. ಒಂದು ಹೋಟೆಲನ್ನು ಪ್ರೈಸಲ್ಲೇ ನೋಡ್ತೀರಾ, ಅಲ್ಲಿ 6,000 ರೂಪಾಯಿಗೆ ನಿಮಗೆ ಹೋಟೆಲ್ ರೂಮ್ ಸಿಗ್ತಾಯಿದೆ. ಫಸ್ಟ್ ನೀವು ಓಪನ್ ಮಾಡಿದ ತಕ್ಷಣ ಬಂದಿರೋಂಥ ವೆಬ್ಸೈಟಲ್ಲಿ 6,000 ರೂಪಾಯಿಗೆ ಸಿಗ್ತಾಯಿದೆ, ಒಳ್ಳೆ ಡೀಲು ಅಂಥೇಳಿ ಇಮಿಡಿಯೇಟಾಗಿ ಅದನ್ನು ಬುಕ್ ಮಾಡೋದಕ್ಕೆ ಹೋಗಬೇಡಿ. ನೀವು ಅದನ್ನು ಬೇರೆ ಬೇರೆ ವೆಬ್ಸೈಟಲ್ಲಿ ಚೆಕ್ ಮಾಡಿ. booking.com ಇದೆ, ಅಗೋಡಾ ಇದೆ, ಟ್ರಿವ್ಯಾಗೋ ಇದೆ, ಬೇರೆ ಬೇರೆ ವೆಬ್ಸೈಟ್ಸ್ಗಳಿದ್ದಾವೆ. ಅದನ್ನೆಲ್ಲ ಚೆಕ್ ಮಾಡಿ. ಎಲ್ಲದರಲ್ಲೂ ಚೆಕ್ ಮಾಡಿದಾಗ ನಿಮಗೆ ಬೇರೆ ಬೇರೆ ಪ್ರೈಸಸ್ಸು ಸಿಗ್ತವೆ. ಕೆಲವೊಂದು ಕಡೆ ಜಾಸ್ತಿ ಇರುತ್ತೆ, ಕೆಲವೊಂದು ಕಡೆ ಕಮ್ಮಿ ಇರುತ್ತೆ. ಇನ್ನು ನೀವು ಮೊಬೈಲ್ ಆ್ಯಪಲ್ಲಿ ನೋಡಿದ್ರೆ ಇನ್ನೂ ಕಮ್ಮಿ ಡಿಸ್ಕೌಂಟಲ್ಲಿಯೂ ಸಿಗುತ್ತೆ. ಸೊ ನೀವು ಕಡಿಮೆ ಅಂದರೂ 3 ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಗೂಗಲ್ ಹೋಟೆಲ್ಸಲ್ಲಿ ಬೇಕಾದ್ರೆ ಚೆಕ್ ಮಾಡಿ, ಇಲ್ಲ ನೀವು ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಕಡೆ ನೀವು ಪ್ರೈಸನ್ನು ಚೆಕ್ ಮಾಡಿ, ಯಾವ ಕಡೆ ನಿಮಗೆ ಒಳ್ಳೆ ರೀಸನೇಬಲ್ ಪ್ರೈಸ್ ಸಿಗ್ತಾ ಇದೆಯೋ ಅಲ್ಲಿಂದ ನೀವು ಹೋಟೆಲ್ ಬುಕ್ಕಿಂಗನ್ನು ಮಾಡ್ಕೊಳ್ಳಿ. ಎರಡನೇ ಹ್ಯಾಕ್ ಅಂದರೆ, ನೀವು ಹೋಟೆಲ್ನ ವೆಬ್ಸೈಟಿಂದ ಡೈರೆಕ್ಟಾಗಿ ಬುಕ್ ಮಾಡೋದಕ್ಕೆ ಟ್ರೈ ಮಾಡಿ. ನಾವು ತುಂಬ ಸಲ ಮರ್ತು ಹೋಗ್ಬಿಡ್ತೀವಿ, ಡೈರೆಕ್ಟಾಗಿ ಅವರ ವೆಬ್ಸೈಟಲ್ಲಿ ಅಥವಾ ಅವರ ಹೋಟೆಲ್ ಪೇಜಲ್ಲಿ ನಾವು ಬುಕ್ಕಿಂಗ್ ಮಾಡಿದ್ರೆ ನಮಗೆ ಒಳ್ಳೆ ರೇಟ್ ಸಿಗುತ್ತೋ ಇಲ್ವೋ. ಕೆಲವೊಂದು ಸಲ ಏನಾಗುತ್ತೆ, ಡೈರೆಕ್ಟಾಗಿ ಬುಕ್ ಮಾಡಿದಾಗ ನಮಗೆ ಫ್ರೀ ಬ್ರೇಕ್ಫಾಸ್ಟ್ ಸಿಗುತ್ತೆ, ಅಥವಾ ಫ್ರೀ ಕ್ಯಾನ್ಸಲೇಷನ್ ಸಿಗುತ್ತೆ, ಅಥವಾ ನಮಗೆ ಬೆಟರ್ ಆಫರ್ ಸಿಗುತ್ತೆ, ಅಥವಾ ಬೆಟರ್ ರೂಮ್ ಸಿಗುತ್ತೆ. ಇವಾಗ ಸೂಟ್ಸ್ ಇರ್ತಲ್ಲ, ದೊಡ್ಡ ದೊಡ್ಡ ರೂಮ್ ಇರುತ್ತೆ, ಆ ಪ್ರೈಸಲ್ಲೇ ನೀವು ನಾರ್ಮಲ್ ರೂಮ್ ಬುಕ್ ಮಾಡ್ತಿರೋಂಥ ಪ್ರೈಸಲ್ಲೇ ನಿಮಗೆ ದೊಡ್ಡ ಜಾಗ ಸಿಗ್ಬೋದು, ಒಳ್ಳೆ ಪ್ರಾಪರ್ಟಿ ಸಿಗ್ಬೋದು. ಸೊ ಡೈರೆಕ್ಟಾಗಿ ಅವ್ರ ವೆಬ್ಸೈಟಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ, ಮತ್ತು ಅಲ್ಲಿ ನೀವು ಯಾವ ರೀತಿ ಆಫರ್ಗಳಿದ್ದಾವೆ ಅಂತ ಚೆಕ್ ಮಾಡ್ಕೊಳ್ಳಿ, ಮತ್ತು ಕಂಪೇರ್ ಮಾಡಿ. ಎಲ್ಲಿ ನಿಮಗೆ ಒಳ್ಳೆಯ ಪ್ರೈಸ್ ಸಿಗುತ್ತೋ ಅಲ್ಲಿಂದ ನೀವು ಬುಕ್ ಮಾಡೋದು ಒಳ್ಳೆಯದು. ನಾರ್ಮಲಿ ಡೈರೆಕ್ಟಾಗಿ ಅವರ ವೆಬ್ಸೈಟಿಂದನೇ ಬುಕ್ ಮಾಡಿದ್ರೆ ನಮಗೆ ಜಾಸ್ತಿ ಒಳ್ಳೆಯ ಆಫರ್ ಇರುತ್ತೆ. ಸೊ ಕಂಪೇರ್ ಮಾಡೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಒಂದು 5-10 ನಿಮಿಷ ಬೇಕಾಗುತ್ತೆ. ಸೊ ಈ ಸ್ಟೆಪ್ಸನ್ನು ಫಾಲೋ ಮಾಡಿದ್ರೆ ನಮ್ಮ ಹಣ ಉಳಿಯುತ್ತೆ. ಡೈರೆಕ್ಟಾಗಿ ಬುಕ್ ಮಾಡಿದಾಗ ನಮಗೆ ಯಾಕೆ ಕಮ್ಮಿಲಿ ಸಿಗುತ್ತೆ ಅಂದರೆ, ಇವಾಗ ಬೇರೆ ಬೇರೆ ವೆಬ್ಸೈಟ್ಗಳಿರ್ತವಲ್ಲ, ಅವ್ರಿಗೆಲ್ಲ ಹೋಟೆಲ್ಗಳು ಕಮಿಷನ್ ಕೊಡಬೇಕಾಗತ್ತೆ ಅವ್ರಿಗೆ ಬುಕ್ಕಿಂಗ್ ಸಿಕ್ಕಿದಾಗ. ನಾವು ಡೈರೆಕ್ಟಾಗಿ ಬುಕ್ ಮಾಡಿದಾಗ ಆ ಕಮಿಷನ್ ಉಳಿಯುತ್ತಲ್ಲ, ಆವಾಗ ನಾವು ಬೆಟರ್ ರೇಟು ಅಥವಾ ನಾವು ಬೆಟರ್ ಡೀಲನ್ನು ನಾವು ಅವ್ರ ಜೊತೆ ಬಾರ್ಗೇನ್ ಮಾಡೋದಕ್ಕಾಗತ್ತೆ. ಸೊ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಮೂರನೇ ಹ್ಯಾಕ್ ಅಂದರೆ, ನಾವು ಫ್ಲೈಟು ಅಥವಾ ಟ್ರೈನ್ ಟಿಕೆಟನ್ನ ಬೇಗ ಬುಕ್ ಮಾಡ್ತೀವಿ, 6 ತಿಂಗಳು 8 ತಿಂಗಳು. ನೀವು ಆ ರೂಲನ್ನು ಹೋಟೆಲ್ಗಳಿಗೆ ಅಪ್ಲೈ ಮಾಡೋವಂಥ ಅವಶ್ಯಕತೆ ಇಲ್ಲ. ನಾರ್ಮಲಿ ಏನಾಗುತ್ತೆ ಅಂದರೆ, ಅವೈಲಬಿಲಿಟಿ ಮೇಲೆ ರೂಮ್ಗಳ ಪ್ರೈಸಸ್ಸು ಮೇಲೆ ಕೆಳಗೆ ಆಗುತ್ತೆ. ನೀವು ಇವಾಗ 6 ತಿಂಗಳು ಮೊದಲೇ ಹೋಗ್ತಾ ಇದ್ದೀರಾ, ಆ ಡೇಟ್ಸಲ್ಲಿ ಯಾವುದೇ ಹಬ್ಬ ಯಾವುದೂ ಇಲ್ಲ, ಸ್ಪೆಷಲ್ ಹಾಲಿಡೇಸ್ ಯಾವುದೂ ಇಲ್ಲ ಅಂತ ನೀವು ತುಂಬ ಬೇಗ ಬುಕ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಏನಕ್ಕಂದರೆ, ಇವಾಗ ಯೋಚನೆ ಮಾಡಿ, ಗೋವಾದಲ್ಲೇ ಅಂತ ಇಟ್ಕೊಳ್ಳಿ, 100 ರೂಮ್ಸ್ಗಳು ಅವೈಲೇಬಲ್ ಇದ್ದಾವೆ. 100 ರೂಮ್ಸಲ್ಲಿ ಬರೀ 60 ರೂಮ್ ಫಿಲ್ ಆಗುತ್ತೆ ನೀವು ಬರೋವಂಥ ದಿನಗಳಲ್ಲಿ. ಇವಾಗ 3 ದಿನ 4 ದಿನ ಮೊದಲೇ ನೀವು ನೋಡ್ತಾ ಇದ್ದೀರಿ ಅಂತಂದರೆ ಬರೀ 60 ಫಿಲ್ ಆಗಿದೆ ಆ ಡೇಟ್ಸ್ಗಳಲ್ಲಿ, ಇನ್ನೂ 40 ಮಿಕ್ಕಿದ್ದಾವೆ, ಹಾಗೆ ಇದ್ದಾವೆ ಅಂತ ಅಂದರೆ ಹೋಟೆಲ್ಗಳು ತಮ್ಮ ಪ್ರೈಸಸನ್ನು ಕಮ್ಮಿ ಮಾಡ್ತಾರೆ. ಏನಕ್ಕಂದರೆ ರೂಮ್ಗಳು ಫಿಲ್ ಆಗಲಿ ಅಂತ ಹೇಳ್ಕೊಂಡು. ಸೊ ನೀವು ಯಾವ ಟೈಮಲ್ಲಿ ಹೋಗ್ತಾ ಇದ್ದೀರಾ ಅದರ ಬೇಸಿಸ್ ಮೇಲೆ ನೀವು ಬುಕ್ಕಿಂಗನ್ನು ಮೊದಲೇ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಡೇಟ್ ಹತ್ರನೂ ಮಾಡ್ಕೊಬೋದು. ಇವಾಗ ನೀವು ದೀಪಾವಳಿ ಇರ್ಬೋದು, ಅಥವಾ ದಸರಾ ಆಗಿರ್ಬೋದು, ಅಥವಾ ಕ್ರಿಸ್ಮಸ್ ಆಗಿರ್ಬೋದು, ಈ ರೀತಿಯ ದಿನಗಳಲ್ಲಿ ನಾರ್ಮಲಿ ಹೆಚ್ಚು ರಶ್ ಇರುತ್ತೆ, ಹೆಚ್ಚು ಟ್ರಾಫಿಕ್ ಇರುತ್ತೆ, ಹೆಚ್ಚು ಪ್ರೈಸಿಂಗ್ ಇರುತ್ತೆ. ಈ ರೀತಿಯ ದಿನಗಳಲ್ಲಿ ನೀವು ಹೋಗ್ತಾ ಇದ್ದೀರಿ ಅಂತಂದರೆ ಮೊದಲೇ ಬುಕ್ಕಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು.
ಇಲ್ಲ ನೀವು ಬೇರೆ ಆಫ್ ಸೀಸನಲ್ಲಿ ಹೋಗ್ತಾ ಇದ್ದೀರಾ, ಅಲ್ಲೊಂದಿನ ರಶ್ ಇಲ್ಲ, ರೂಮ್ ಆರಾಮಾಗಿರುತ್ತೆ ಅಂತಂದರೆ ತುಂಬ ಬೇಗ ಬುಕ್ ಮಾಡೋಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ನಿಮ್ಮ ಡೇಸ್ಗಳನ್ನು ಚೇಂಜ್ ಮಾಡಿ ನೋಡಿ. ಡೇಟ್ಸ್ಗಳನ್ನು ಚೇಂಜ್ ಮಾಡೋಕ್ಕಾಗತ್ತಂದರೆ ಅದನ್ನು ಚೇಂಜ್ ಮಾಡಿ ನೋಡಿ. ನೀವು ಇವಾಗ ಶುಕ್ರವಾರ, ಶನಿವಾರ, ಆದಿತ್ಯವಾರ ಬುಕ್ ಮಾಡ್ತಾ ಇದ್ದೀರ ಅಂತಂದರೆ ನಿಮಗೆ ಒಂದು ಪ್ರೈಸ್ ಬರುತ್ತೆ. ಅದೇ ನೀವು ಸೋಮವಾರದಿಂದ ಶುಕ್ರವಾರದೊಳಗಡೆ ಬುಕ್ಕಿಂಗನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಆವಾಗ ನಿಮಗೆ ಬೇರೆ ಪ್ರೈಸ್ ಬರುತ್ತೆ. ನಿಮಗೆ ಈ ಟ್ರಾವೆಲನ್ನು ಡೇಟ್ಸನ್ನು ಚೇಂಜ್ ಮಾಡೋದಕ್ಕಾಗತ್ತಂದರೆ ಈ ಟ್ರಾವೆಲ್ ಡೇಟ್ಸನ್ನು ಚೇಂಜ್ ಮಾಡಿ ನೋಡಿ. ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಏನಕ್ಕಂದರೆ ಒಂದಿನ ಮೊದಲು ಪ್ರೈಸು ಬೇರೆ ಇರುತ್ತೆ, ಮಾರನೇ ದಿನ ಪ್ರೈಸು ಚೇಂಜ್ ಆಗುತ್ತೆ. ಸೊ ಯಾವ ದಿನ ನೀವು ಹೋಟೆಲಲ್ಲಿ ಉಳ್ಕೊಳ್ತಿದ್ದೀರಾ, ಯಾವ ದಿನ ನೀವು ಹೋಟೆಲ್ ಬುಕ್ಕಿಂಗನ್ನು ಮಾಡ್ತಿದ್ದೀರಾ ಅಂತ ನೀವು ಯೋಚನೆ ಮಾಡಿದ್ರೆ ಮತ್ತು ಗಮನಿಸಿದ್ರೆ ನಿಮಗೆ ಒಳ್ಳೆ ಪ್ರೈಸು ಸಿಗುತ್ತೆ ಮತ್ತು ನಿಮ್ಮ ಹಣ ಕೂಡ ಸೇವ್ ಆಗುತ್ತೆ. ಇದು ನಿಮಗೆ ಡೇಟ್ಸು ಫ್ಲೆಕ್ಸಿಬಲ್ ಇದೆ ಅಂತಂದರೆ ನೀವು ಇದನ್ನು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಹ್ಯಾಕ್ ನಂಬರ್ 5 ಏನಂದರೆ ಬರೀ ರೂಮ್ ಪ್ರೈಸನ್ನು ನೋಡಿಕೊಂಡು ರೂಮನ್ನು ಬುಕ್ ಮಾಡೋದಕ್ಕೆ ಹೋಗಬೇಡಿ. ರೂಮ್ ಪ್ರೈಸ್ ನಿಮಗೆ 1,000 ರೂಪಾಯಿ ಇರ್ಬೋದು, 2,000, 3,000 ಬೇರೆ ಬೇರೆ ಪ್ರೈಸಲ್ಲಿ ಬರುತ್ತೆ. ಆದರೆ ನಿಮಗೆ ಪ್ರಯಾರಿಟಿ ಯಾವುದು ಅದ್ರ ಮೇಲೆ ನೀವು ಗಮನವನ್ನು ಹರಿಸಿ. ನಾನು ಯಾವಾಗಲೂ ಬುಕ್ ಮಾಡಬೇಕಾದ್ರೆ ಕ್ಲೆನ್ಲಿನೆಸ್ಸು ತುಂಬ ಇಂಪಾರ್ಟೆಂಟು. ಪ್ರೈಸು ತುಂಬ ಮ್ಯಾಟರ್ ಆಗೋಲ್ಲ, ಅಂದರೆ ತುಂಬಾ ಜಾಸ್ತಿನೂ ಹೋಗೋಲ್ಲ. ಒಂದು ಇವಾಗ 1,000ಇಂದ 3,000, 4,000 ಆ ರೇಂಜಲ್ಲಿ ನಾನು ಬುಕ್ಕಿಂಗನ್ನು ಮಾಡ್ತೀನಿ. ಮತ್ತು ಕೆಲವೊಂದು ಸಲ 1,500 ಈ ರೇಂಜಲ್ಲಿ ಹೋದಾಗ ಅಲ್ಲಿ ಕ್ವಾಲಿಟಿ ಇರೋಲ್ಲ, ಕ್ಲೀನ್ಲಿನೆಸ್ ಇರೋಲ್ಲ, ನೀಟಾಗಿರಲ್ಲ, ಗಲೀಜಿರುತ್ತೆ, ಅವ್ರದ್ದು ಸರ್ವಿಸ್ ಚೆನ್ನಾಗಿರಲ್ಲ, ಈ ರೀತಿ ಆಗ್ತಾ ಹೋಗುತ್ತೆ. ಕೆಲವೊಂದು ಕಡೆ ಇವಾಗ ಸಣ್ಣ ಸಣ್ಣ ಜಾಗದಲ್ಲೆಲ್ಲ ಹೋದಾಗ ನಿಮ್ಗೆ 500, 1,000 ರೂಪಾಯಲ್ಲೂ ಒಳ್ಳೆ ಪ್ರಾಪರ್ಟೀಸ್ಗಳು ಕ್ಲೀನಾಗಿರೋದು ಸಿಗ್ತವೆ. ಕೆಲವೊಂದು ಸಲ ಇವಾಗ ಸಿಟಿಯಲ್ಲಿ, ಇವಾಗ ಬೆಂಗಳೂರಲ್ಲೇ 500 ರೂಪಾಯಿ, 1,000 ರೂಪಾಯಿಗೆ ನೀವು ಹೋಗ್ತಾ ಇದ್ದೀರ ಅಂತಂದರೆ ಹೋಟೆಲ್ಗಳಲ್ಲಿ ನಾರ್ಮಲಿ ಅಲ್ಲಿ ಸಬ್ ಸ್ಟ್ಯಾಂಡರ್ಡೇ ಇರುತ್ತೆ. ಕೆಲವೊಂದು ಕಡೆ ಚೆನ್ನಾಗೂ ಇರ್ಬೋದು. ನಿಮಗೆ ಯಾವುದಾದ್ರೂ ಚೆನ್ನಾಗಿರೋ ಜಾಗ ಗೊತ್ತಿದೆ ಅಂತ ದೊಡ್ಡ ದೊಡ್ಡ ಸಿಟಿಲಿ ಅಂತಂದರೆ ಅದನ್ನು ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ನನಗೆ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಹಿಂಗೆ. ಇವಾಗ ನಾನು ಲಾಸ್ಟ್ ಇಯರು ಹೊನ್ನಾವರಲ್ಲ ಇಡಗುಂಜಿಲಿ ಉಳ್ಕೊಂಡಿದ್ದೆ. ಅಲ್ಲಿ ದೇವಸ್ಥಾನದ ಹತ್ರನೇ ಉಳ್ಕೊಂಡಿದ್ದೆ. ಅಲ್ಲಿ ನಮ್ಮ ತಂದೆಯವರು ಅಲ್ಲಿ ಬುಕ್ಕಿಂಗ್ ಮಾಡಿದರು. 500 or 1,000 ರೂಪೀಸ್ ಏನೋ ಇತ್ತು ಪರ್ ಡೇ. ತುಂಬಾ ನೀಟಾಗಿತ್ತು, ಸಿಂಪಲ್ ಆಗಿರೋದು. ಏರ್ ಕಂಡೀಷನಿಂಗ್ ಏನಿರಲಿಲ್ಲ, ಬೇಸಿಕ್ ಫ್ಯಾನು, ಬೆಡ್ಡು, ವಾಶ್ರೂಮು ಎಲ್ಲ ನೀಟಾಗಿತ್ತು. ಸೊ ನೀವು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀರಾ, ಎಷ್ಟು ಕ್ರೌಡ್ ಇದೆ, ಅಲ್ಲಿಯ ಆ್ಯಂಬಿಯನ್ಸ್ ಏನು, ಅಲ್ಲಿಯ ಜನ ಯಾವ ರೀತಿ ಇರ್ತಾರೆ, ಅದನ್ನೆಲ್ಲ ನೋಡಿಕೊಂಡು ನಿಮಗೆ ಪ್ರೈಸು ಮತ್ತು ಅಲ್ಲಿಯ ರಿವ್ಯೂಸನ್ನು ನೀವು ನೋಡ್ಕೊಳ್ಳಿ. ಇವಾಗ ವೆಬ್ಸೈಟಲ್ಲಿ ನೀವು ಪ್ರೈಸ್ ನೋಡ್ತಾ ಇರ್ತೀರ, ಆವಾಗ ಅವ್ರದ್ದು ಡೈರೆಕ್ಟಾಗಿ ಅವ್ರ ವೆಬ್ಸೈಟ್ಗೆ ಹೋಗಿ ಅಲ್ಲಿ ರಿವ್ಯೂಸನ್ನು ನೋಡಿ. ಕ್ಲೀನಾಗಿದೆಯೋ, ಸರ್ವಿಸ್ ಚೆನ್ನಾಗಿದೆಯೋ, ಆಮೇಲೆ ಎನ್ವೈರ್ಮೆಂಟ್ ಹೇಗಿದೆ, ಅದನ್ನೆಲ್ಲ ನೀವು ನೋಡಿಕೊಂಡು ಬುಕ್ ಮಾಡೋದು ಒಳ್ಳೆಯದು. ಬರೀ ಪ್ರೈಸ್ ನೋಡಿ ಹೋಟೆಲನ್ನು ಬುಕ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ನೀವು ಬರೀ ಹೋಟೆಲು, ಪ್ರೈಸು, ರಿವ್ಯೂಸ್ ಮಾತ್ರ ನೋಡೋದಲ್ಲ, ಮತ್ತು ಅಲ್ಲಿಯ ಲೊಕೇಶನನ್ನು ಕೂಡ ನೀವು ನೋಡ್ಕೊಳ್ಳಿ. ಇವಾಗ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ನನಗೆ ಕೆಲಸ ಜಯನಗರದಲ್ಲಿದೆ, ಆಮೇಲೆ ನನ್ನ ಹೋಟೆಲು ವೈಟ್ ಫೀಲ್ಡಲ್ಲಿದೆ ಅಂತ ಅಂದ್ಕೊಳ್ಳಿ. ಬರೀ ಅಲ್ಲಿಂದ ಹೋಗಿ ಬರೋದು ಅದರಲ್ಲೇ ನಂದು ಟೈಮ್ ಕಳೆದೋಗುತ್ತೆ ಮತ್ತು ಖರ್ಚು ಅದಕ್ಕೆ ಆಗುತ್ತೆ. ಅದೇ ನಾನು ಜಯನಗರ ಹತ್ತಿರನೇ ಹೋಟೆಲ್ ನೋಡಿದ್ರೆ ಅಲ್ಲಿ ಒಂದು 400 ರೂಪಾಯಿ, 500 ರೂಪಾಯಿ ಜಾಸ್ತಿ ಕೊಟ್ಟರು ನಂದು ಟೈಮ್ ಉಳಿಯುತ್ತೆ, ನನ್ನ ದುಡ್ಡೂ ಉಳಿಯುತ್ತೆ. ಕಮ್ಯೂಟ್ ಆಗೋದು, ಅಲ್ಲಿ ವೈಟ್ ಫೀಲ್ಡ್ವರೆಗೆ ಹೋಗಿ ಬರೋದು. ಸೊ ನೀವು ಯಾವ ಲೊಕೇಶನಲ್ಲಿ ನಿಮ್ಮ ಕೆಲಸ ಇದೆಯೋ ಆ ಲೊಕೇಶನ್ ಹತ್ತಿರದಲ್ಲೇ ಹೋಟೆಲು ರೀಸನೇಬಲ್ ರೇಟಲ್ಲಿ ನಿಮಗೆ ಅಫೋರ್ಡ್ ಆಗುವಂಥ ರೇಟಲ್ಲಿ ಹೋಟೆಲನ್ನು ಚೆಕ್ ಮಾಡ್ಕೊಳ್ಳಿ. ತುಂಬ ನಿಮಗೆ ಆಪ್ಷನ್ನೇ ಇಲ್ಲ ಅಂದರೆ ನೀವು ದೂರ ಹೋಗಬೇಕಾಗತ್ತೆ. ಆದರೆ ಆದಷ್ಟು ನಿಮಗೆ ಕನ್ವೀನಿಯಂಟ್ ಆಗಿರೋಂಥ ಲೊಕೇಶನನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಬೇಕಾಗಿರೋಂಥ ಕೆಲಸನೋ ಅಥವಾ ನೀವು ಸೈಟ್ ಸೀಯಿಂಗ್ ಮಾಡ್ತಾಯಿದ್ದೀರೋ ಅದನ್ನು ನೀವು ಈಸಿಯಾಗಿ ಕಂಫರ್ಟೇಬಲಾಗಿ ಮಾಡೋದಕ್ಕಾಗತ್ತೆ. ನಿಮ್ಮ ಟೈಮು ಮತ್ತು ನಿಮ್ಮ ಖರ್ಚು, ಟ್ರಾನ್ಸ್ಪೋರ್ಟೇಷನ್ನು, ಟೈಮು, ಕಾಸ್ಟು ಎಲ್ಲ ನೀವು ಆ್ಯಡ್ ಮಾಡಿದಾಗ ಅದು ಹೆಚ್ಚು ಕಮ್ಮಿ ಅಷ್ಟೇ ಆಗುತ್ತೆ. ಸೊ ಇದನ್ನು ಕೂಡ ನೀವು ಗಮನದಲ್ಲಿಟ್ಕೊಂಡು ನೀವು ಹೋಟೆಲನ್ನು ಬುಕ್ ಮಾಡಿಕೊಳ್ಳಿ. ಸೊ ನಾರ್ಮಲಿ ನಾವೇನು ಮಾಡ್ತೀವಿ, ಬರೀ ಹಣ ನೋಡ್ತಾ ಇರ್ತೀವಿ, ಕಮ್ಮಿ ರೇಟಲ್ಲಿ ಸಿಗ್ತಾಯಿದ್ದ ಎಲ್ಲಿ ಬೆಂಗಳೂರಲ್ಲಿ ಅಂತ ಹೇಳಿ ಬುಕ್ ಮಾಡಿಬಿಡ್ತೀವಿ. ಆಮೇಲೆ ಗೊತ್ತಾಗುತ್ತೆ, ಅಯ್ಯಪ್ಪ ನಾವು ಹೋಗಬೇಕಾಗಿರೋ ಜಾಗದಿಂದ ಈ ಹೋಟೆಲ್ ಅಷ್ಟು ದೂರ ಇದೆ ಅಂತ ಅಲ್ವಾ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ಇದನ್ನು ನೀವು ಅಪ್ಲೈ ಮಾಡಿ ನೀವು ಹೋಟೆಲನ್ನು ಬುಕ್ ಮಾಡ್ತಾ ಇರಬೇಕಾದ್ರೆ. ಹ್ಯಾಕ್ ನಂಬರ್ 7 ಏನಂದರೆ ಡೈರೆಕ್ಟಾಗಿ ಹೋಟೆಲನ್ನು ಕಾಲ್ ಮಾಡಿ. ಈ ಎಲ್ಲ ರಿಸರ್ಚ್ ಮಾಡಿದ್ಮೇಲೂ ನಿಮ್ಗೇನಾದರೂ ಡೌಟ್ ಇದೆ ಮತ್ತು ನಿಮ್ಗೇನಾದರೂ ಇನ್ನೂ ಬೆಟರ್ ಡೀಲ್ ಬೇಕು, ಇನ್ನೂ ಚೆನ್ನಾಗಿರೋವಂಥ ಆಫರ್ ಬೇಕು ಅಂತಾದರೆ ಮತ್ತು ಅವ್ರ ಹತ್ರ ನೀವು ಅಪ್ಗ್ರೇಡನ್ನು ಕೇಳ್ಬೋದು. ಡೈರೆಕ್ಟಾಗಿ ಹೋಟೆಲಿಂದ ಬುಕ್ ಮಾಡಿದಾಗ ಮತ್ತು ನೀವು ಹೇಳ್ಬೋದು, ನನಗೆ ಈ ವೆಬ್ಸೈಟಲ್ಲಿ ಈ ಪ್ರೈಸಲ್ಲಿ ಸಿಗ್ತಾಯಿದೆ, ನಿಮ್ಮ ವೆಬ್ಸೈಟಲ್ಲಿ ಇಷ್ಟಿದೆ, ನೀವು ಯಾವ ರೀತಿಯಂಥ ಬೆಟರ್ ಡೀಲನ್ನು ಕೊಡೋಕ್ಕಾಗತ್ತಾ
ಅವರೇ ಹೇಳ್ತಾರೆ ನಿಮಗೆ ಈ ದಿನ ಮಾಡಿ, ಇಷ್ಟೊತ್ತಿಗೆ ಮಾಡಿ, ಇಲ್ಲಿ ಮಾಡಿ. ಅವ್ರಿಗೆ ಗೊತ್ತಿರೋಂಥ ಕೆಲವೊಂದು ಟಿಪ್ಸ್ಗಳನ್ನು ಕೆಲವೊಂದು ಸಲ ಅವರು ಕೂಡ ನಿಮಗೆ ಸಹಾಯ ಮಾಡ್ತಾರೆ, ಯಾವ ರೀತಿ ನೀವು ಬುಕ್ ಮಾಡ್ಬೋದು ಅಂತ. ಇಲ್ಲ ಕೆಲವೊಂದು ಸಲ ನಿಮಗೆ ಏನು ಆಪ್ಷನ್ ಕೊಡ್ತಾರೆ ಅಂತಂದರೆ, ನಿಮ್ಮ ಡೀಟೇಲ್ಸನ್ನು ಅವ್ರಿಗೆ ಕೊಟ್ಟರೆ ಸಾಕು, ಡೈರೆಕ್ಟಾಗಿ ಅವರು ಬುಕ್ಕಿಂಗ್ ತೊಗೊತಾರೆ. ನೀವು ಅಲ್ಲಿ ಹೋಗಿ ಮತ್ತೆ ಆಮೇಲೆ ಪೇಮೆಂಟ್ ಮಾಡೋವಂಥ ಆಪ್ಷನ್ನು ಕೂಡ ಕೊಡ್ತಾರೆ. ಕೆಲವೊಂದು ಹೋಟೆಲ್ಸ್ಗಳು, ಹೆಚ್ಚಿನ ಹೋಟೆಲ್ಸ್ಗಳು ಈ ಆಪ್ಷನ್ ಕೂಡ ಕೊಡ್ತಾರೆ. ಸೊ ನೀವು ಡೈರೆಕ್ಟಾಗಿ ಫೋನ್ ಮಾಡಿದ್ರಂದರೆ ರಿಸೆಪ್ಷನ್ನಲ್ಲಿ ಅವರು ನಿಮಗೆ ಯಾವುದೆಲ್ಲ ಆಪ್ಷನ್ ಇದೆ ಅಂತಲೂ ತಿಳಿಸ್ತಾರೆ. ನೀವು ಡೈರೆಕ್ಟಾಗಿ ಬುಕ್ಕಿಂಗ್ ಮಾಡಿ ಹೋಗಬೇಕು, ಅಥವಾ ಅಲ್ಲೇ ಅವರು ಬುಕ್ಕಿಂಗ್ ತಗೊತಾರೋ, ಅಥವಾ ಯಾವ ವೆಬ್ಸೈಟಲ್ಲಿ ನಿಮಗೆ ಒಳ್ಳೆಯ ರೇಟ್ ಸಿಗುತ್ತೆ ಅದನ್ನು ಕೂಡ ನಿಮಗೆ ಅವರು ಗೈಡ್ ಮಾಡಿ ತಿಳಿಸ್ತಾರೆ. ಸೊ ಹೋಟೆಲಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕೂಡ ನೀವು ಡೀಟೇಲ್ಸನ್ನು ಪಡ್ಕೊಬೋದು. ಸೊ ಇದು ಕೂಡ ಒಂದು ಒಳ್ಳೆಯ ಆಪ್ಷನ್. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಿಮಗೆ ರೂಮ್ನ ಅವಶ್ಯಕತೆ ಇರಲ್ಲ, ಆದರೂ ನೀವು 1 ದಿನನೋ 2 ದಿನನೋ ಸುಮ್ಮನೆ ಬುಕ್ಕಿಂಗ್ ಮಾಡ್ತೀರಾ. ಇದು ಯಾಕೆ ಅಂತಂತ ನಾನು ನಿಮಗೆ ತಿಳಿಸ್ತೀನಿ. ಇವಾಗ ನಮ್ಮದು ಫ್ಲೈಟು ಬೆಂಗಳೂರಿಂದ ಡೆಲ್ಲಿಗಿದೆ ಅಂತ ಅಂದ್ಕೊಳ್ಳಿ. ನಾನು 2 ದಿನ ಬೆಂಗಳೂರಲ್ಲಿ ಇರ್ತೀನಿ, ಆದರೆ ನಂದು ಫ್ಲೈಟ್ ಇರೋದು ರಾತ್ರಿ 10 ಗಂಟೆಗೆ. ಸೊ ರಾತ್ರಿ 10 ಗಂಟೆಗೆ ನನ್ನ ಫ್ಲೈಟ್ ಇದೆ ಅಂತ ಹೇಳಿದ್ರೆ ನನಗೆ 2 ದಿನದ ಬುಕ್ಕಿಂಗ್ ಬೇಕಾಗಿಲ್ಲ. 1 ದಿನ ಬುಕ್ಕಿಂಗ್ ಮಾಡಿದ್ರೆ ಸಾಕು. ಮತ್ತು ಮಾರನೇ ದಿನ ನಾನು ಹೋಟೆಲಲ್ಲೇ ಕೇಳ್ಕೊತೀನಿ, ನನಗೆ ಸ್ವಲ್ಪ ಲೇಟಾಗಿರೋಂಥ ಚೆಕ್ಔಟ್ ಕೊಡೋಕ್ಕಾಗತ್ತಾ ಅಂತ. ಲೇಟಾಗಿ ಚೆಕ್ಔಟನ್ನು ಕೊಡೋಕ್ಕಾಗತ್ತಂದರೆ ತುಂಬಾ ಒಳ್ಳೆಯದು. ಇಲ್ಲ ಅವ್ರಿಗೆ ಲೇಟಾಗಿರೋ ಚೆಕ್ಔಟ್ ಕೊಡೋಕ್ಕಾಗಲ್ಲ ಅಂತಂದರೆ ನಮ್ಮ ಲಗೇಜನ್ನು ಇಡೋಕ್ಕಾಗತ್ತಾ ಅಂತ ಕೇಳ್ತೀನಿ. ಹೆಚ್ಚಿನ ಹೋಟೆಲಲ್ಲಿ ಲಗೇಜನ್ನು ಇಡೋದಕ್ಕೆ ವ್ಯವಸ್ಥೆ ಇರುತ್ತೆ. ಸೊ ಅವರು ಲಗೇಜನ್ನು ಇಟ್ಕೊಳ್ತಾರೆ. ನಿಮಗೆ ಅಲ್ಲಿ ಲಗೇಜನ್ನು ಇಡೋವಂಥ ಅವಶ್ಯಕತೆ ಇಲ್ಲ ಅಂತ ನೀವು ಬೇಗ ಏರ್ಪೋರ್ಟ್ ರೀಚ್ ಆಗ್ತೀರ. ಇವಾಗ 10 ಗಂಟೆಗೆ ಫ್ಲೈಟ್ ಇದೆ ಅಂತಂದರೆ ಮಿನಿಮಮ್ 4 ಗಂಟೆಗಾದರೂ ಬೆಂಗಳೂರಿಂದ ಹೊರಡಬೇಕಾಗತ್ತೆ ಏರ್ಪೋರ್ಟ್ ರೀಚ್ ಆಗೋಕ್ಕೆ. ಟ್ರಾಫಿಕ್ಕು ನೀವು ಯಾವುದೇ ಮೂಲೆಯಲ್ಲಿದ್ದರೂ 4 ಗಂಟೆಗೆ ಮಿನಿಮಮ್ ಹೊರಡಬೇಕಾಗತ್ತೆ. 4 ಅಥವಾ 3:15 ಹೊರಟ್ರೂ ಒಳ್ಳೆಯದು. ಸೊ ನಾನೇನು ಮಾಡ್ತೀನಿ ಅಂತಂದರೆ, ನಾನು 3:30ವರೆಗೆ ನಾನು ಹೋಟೆಲಲ್ಲಿ ಲಗೇಜನ್ನು ಇಡ್ತೀನಿ, ಅಥವಾ ಯಾವುದೋ ಮಾಲ್ಗೆ ಹೋಗಿ ಅಲ್ಲಿ ಕ್ಲಾಕ್ ರೂಮಲ್ಲಿ ಲಗೇಜನ್ನು ಇಡ್ತೀನಿ. 2 ಆಪ್ಷನ್ ಇದೆ ನಮಗೆ. ಮಾಲಲ್ಲಿ ನಾನು ಆ ದಿನವನ್ನು ಮಧ್ಯಾಹ್ನ ಹೊತ್ತನ್ನು ಅಥವಾ 11 ಗಂಟೆ 12 ಗಂಟೆ ಚೆಕ್ಔಟ್ ಮಾಡಿ ಮಧ್ಯಾಹ್ನ ಹೊತ್ತು ಮಾಲಲ್ಲಿ ಸ್ವಲ್ಪ ಹೊತ್ತು ತಿರುಗಾಡಿ ಮತ್ತು 3:30-4 ಗಂಟೆ ಅಷ್ಟೊತ್ತಿಗೆ ಕ್ಯಾಬ್ ತೊಗೊಂಡು ಲಗೇಜ್ ತೊಗೊಂಡು ಅಲ್ಲಿಂದನೇ ಹೋಗ್ಬಿಡ್ತೀನಿ. ಇಲ್ಲ ನಾನು ಹೋಟೆಲ್ ಹತ್ರನೇ ಇದ್ದೀನಿ ಅಂದರೆ ಹೋಟೆಲ್ಗೆ ಬಂದು ಲಗೇಜ್ ತೊಗೊಂಡು ಮತ್ತೆ ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಿಮಗೆ 2ನೇ ದಿನ ಬುಕ್ಕಿಂಗ್ ಬೇಕಾಗಿರಲ್ಲ ನೋಡಿ. ಏನಕ್ಕಂದರೆ ಸುಮ್ಮನೆ ನೀವು ಬರೀ ಒಂದು 4 ಗಂಟೆ ಎಕ್ಸ್ಟ್ರಾ ಇರ್ತೀವಿ ಅಂಥೇಳಿ ಸುಮ್ಮನೆ 2 ದಿನ ಎಕ್ಸ್ಟ್ರಾ 1 ದಿನ ಎಕ್ಸ್ಟ್ರಾ ಪೇಮೆಂಟ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಸೊ ಕೆಲವೊಂದು ಸಲ ನಾವು ಯೋಚನೆ ಮಾಡದೆ ಪ್ಲ್ಯಾನ್ ಮಾಡದೆ 2 ದಿನ ಅಂತ ಬುಕ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಈ ರೀತಿಯ ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ನಿಮ್ಮದು 1 ದಿನ ಎಕ್ಸ್ಟ್ರಾ ಪೇಮೆಂಟ್ ಆಗುತ್ತೆ. ಸೊ ಆವತ್ತಿನ 1 ದಿನ ಎಕ್ಸ್ಟ್ರಾ ಪೇಮೆಂಟ್ನ ದುಡ್ಡು ನಿಮ್ಮದು ಉಳಿಯುತ್ತೆ, ಇದನ್ನು ನೀವು ಫಾಲೋ ಮಾಡಿದ್ರೆ. ನೆಕ್ಸ್ಟ್ ಪಾಯಿಂಟ್ ಅಂದರೆ ಫ್ಲೆಕ್ಸಿಬಲ್ ಕ್ಯಾನ್ಸಲೇಷನ್ನ ಆಪ್ಷನ್. ನೀವು ಬುಕ್ಕಿಂಗ್ ಮಾಡಬೇಕಾದ್ರೆ ಫ್ಲೆಕ್ಸಿಬಲ್ ಆಗಿರುವಂಥ ಕ್ಯಾನ್ಸಲೇಷನ್ ಆಪ್ಷನ್ ಇರುವಂಥ ಜಾಗದಿಂದ ನೀವು ಬುಕ್ ಮಾಡ್ಕೊಬೇಕಾಗತ್ತೆ. ನೀವು ಡೈರೆಕ್ಟಾಗಿ ಮಾಡ್ತಾಯಿದ್ದೀರಿ ಅಂತಂದರೆ ಅವ್ರಿಗೆ ಎಷ್ಟು ಪೇಮೆಂಟ್ ಮಾಡಬೇಕು. ಕೆಲವೊಂದು ಸಲ ಮಿನಿಮಮ್ ಪೇಮೆಂಟ್ ಇರುತ್ತೆ. ಕೆಲವೊಂದು ಸಲ ಈ ವೆಬ್ಸೈಟ್ಗಳಲ್ಲಿ ಬರೀ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಡೀಟೇಲ್ಸನ್ನು ತಗೊತಾರೆ. ಸೊ ಈ ರೀತಿಯಾದಂಥ ಆಪ್ಷನನ್ನು ನೀವು ಸಿಲೆಕ್ಟ್ ಮಾಡಿದ್ರೆ ಕೆಲವೊಂದು ಸಲ ಏನೋ ಕಾರಣಕ್ಕಾಗಿ ನಮಗೆ ಹೋಗೋಕ್ಕೆ ಆಗಲ್ಲ, ಅಥವಾ ನಾವು ಹೋಟೆಲ್ಗೆ ಹೋಗಲ್ಲ, ಅಥವಾ ಹೋಟೆಲ್ ಬೇರೆ ಕಡೆ ಉಳ್ಕೊತೀವಿ, ಯಾರಾದರೂ ಫ್ರೆಂಡ್ ಮನೆಗೆ ಹೋಗ್ತೀವಿ. ಈ ರೀತಿಯಾದಂಥ ಪರಿಸ್ಥಿತಿ ಬಂತು ಅಂತಂದರೆ ನಿಮಗೆ ಕ್ಯಾನ್ಸಲ್ ಮಾಡೋದಕ್ಕೂ ಸುಲಭ ಆಗಬೇಕು. ಸೊ ಇದನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೊಬೇಕಾಗತ್ತೆ ನೀವು ಬುಕ್ಕಿಂಗ್ ಮಾಡ್ಕೊಬೇಕಾದ್ರೆ. ಸೊ ಯಾವುದು ನಿಮಗೆ ಒಳ್ಳೆ ಕ್ಯಾನ್ಸಲೇಷನ್ನು ಅಥವಾ ತುಂಬ ಕಮ್ಮಿ ರೇಟಲ್ಲಿ ನಿಮಗೆ ಕ್ಯಾನ್ಸಲ್ ಮಾಡೋಂಥ ಆಪ್ಷನ್ನ ಕೊಡ್ತಾ ಇದೆಯೋ ಅದನ್ನು ನೀವು ಸಿಲೆಕ್ಟ್ ಮಾಡ್ಕೊ. ನೆಕ್ಸ್ಟ್ ಪಾಯಿಂಟು ಇಂಪಾರ್ಟೆಂಟ್ ಆಗಿರೋದು ಏನಂತಂದರೆ, ನೀವು ಹೋಟೆಲ್ ರೀಚ್ ಆಗ್ತೀರಾ, ಅಲ್ಲಿ ನಿಮಗೆ ಅಪ್ಗ್ರೇಡ್ ಮಾಡೋದಕ್ಕೆ ಆಪ್ಷನ್ ಇದೆಯಾ ಅಂತ ಖಂಡಿತವಾಗ್ಲೂ ಕೇಳೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಅವರು ನಿಮಗೆ ಅಪ್ಗ್ರೇಡನ್ನು ಕೊಡೋದಕ್ಕಾಗತ್ತೆ ಅಂದರೆ ಖಂಡಿತವಾಗ್ಲೂ ಕೊಡ್ತಾರೆ. ನೀವು ಚೆನ್ನಾಗಿ ಮಾತಾಡಿಸಿ ತುಂಬ ಒಂದು ವಿನಯದಿಂದ ನೀವು ರಿಸೆಪ್ಷನ್ ಅಲ್ಲಿ ಮಾತಾಡಿಸಿರ್ತೀರಾ, ಆರಾಮಾಗಿದ್ದೀರಾ, ಮತ್ತು ಅವ್ರ ಹತ್ರ ನೀವು ಕೇಳಿ ನೀವು ಎಲ್ಲಿಂದ ಬಂದಿದ್ದೀರಾ ಸ್ವಲ್ಪ ಚೆನ್ನಾಗಿ ಮಾತಾಡಿಸಿದಾಗ ಅವರು ನಿಮಗೂ ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ಕೈಂಡಾಗಿರ್ತಾರೆ. ನೀವು ಆವಾಗ ಅವ್ರ ಹತ್ರ ಕೇಳ್ಬೋದು, ಏನಾದರೂ ಅಪ್ಗ್ರೇಡ್ ಕೊಡೋಂಥ ಆಪ್ಷನ್ ಇದೆಯೋ, ಅಥವಾ ಯಾವುದೋ ರೂಮ್ ಖಾಲಿ ಇದೆಯೋ, ಚೆನ್ನಾಗಿರೋ ವ್ಯೂ ಇರೋಂಥ ರೂಮ್ ಖಾಲಿ ಇದೆಯೋ, ಈ ರೀತಿಯಾದಂಥ ಆಪ್ಷನನ್ನು ನೀವು ಕೇಳ್ಬೋದು. ಖಂಡಿತವಾಗ್ಲೂ ನೀವು ಚೆನ್ನಾಗಿ ಬಿಹೇವ್ ಮಾಡ್ತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ರೂಮ್ ಖಾಲಿ ಇದ್ದರೆ ನಿಮ್ಗೆ ಖಂಡಿತವಾಗ್ಲೂ ಅವರು ರೂಮ್ಗೆ ಅಪ್ಗ್ರೇಡನ್ನು ಮಾಡಿಕೊಡ್ತಾರೆ. ಸೊ ಇದರ ಒಂದು ಬೇಸಿಕ್ ರೂಲ್ ಏನಂದರೆ ನೀವು ಚೆನ್ನಾಗಿ ಮಾತಾಡಿಸ್ಬೇಕಾಗತ್ತೆ. ಆ್ಯಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ, ನೀವು ಜೆನ್ಯೂನಾಗಿ ಆನೆಸ್ಟಾಗಿ ಅವ್ರಿಗೆ ಕೈಂಡಾಗಿರಿ, ನಿಮಗೆ ಒಳ್ಳೆ ಡೀಲು ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಹ್ಯಾಕು. ತುಂಬ ಜನ ಇದನ್ನು ಉಪಯೋಗಿಸಲ್ಲ, ಯಾಕಂದರೆ ನಮಗೆ ಏನು ಕೇಳೋದಕ್ಕೆ ಮುಜುಗರ ಆಗುತ್ತೆ.
ಸೊ ಯಾವುದೇ ರೀತಿಯ ಸಂಕೋಚ ಬೇಡ, ಇದು ಎಲ್ಲ ಕಡೆಯೂ ಅವೈಲೇಬಲ್ ಇರುತ್ತೆ. ನೀವು ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ ಅಂತಂದ್ರೆ ನೀವು ಸೀಟ್ ಅಪ್ಗ್ರೇಡಿಗೆ ಆಪ್ಷನ್ ಬರುತ್ತೆ, ಆಟೋ ಅಪ್ಗ್ರೇಡ್ ಅಂತ ಇವಾಗ ಟ್ರೈನಲ್ಲೂ ಬರುತ್ತೆ ಇದ್ದಾವೆ. ಮತ್ತು ನೀವು ಅಲ್ಲಿ ರಿಸೆಪ್ಷನ್ನಲ್ಲಿ ಅಥವಾ ನೀವು ಚೆಕ್ ಇನ್ ಮಾಡ್ತಾ ಇರೋಂಥ ಕೌಂಟರಲ್ಲಿ ಫ್ಲೈಟಲ್ಲೂ ಕೇಳ್ಬೋದು, ಹಾಗೆ ನೀವು ಹೋಟೆಲಲ್ಲೂ ಇದೇ ರೀತಿಯ ಆಪ್ಷನ್ ನೀವು ಕೇಳ್ಬೋದು, ಯಾವುದೇ ರೀತಿಯ ತೊಂದರೆ ಇಲ್ಲ. ಸೊ ಇದನ್ನು ಕೂಡ ನೀವು ಈ ಆಪ್ಷನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ನಾನು ಸುಮಾರು ಸಲ ಟ್ರಾವೆಲ್ ಮಾಡ್ಬೇಕಾದ್ರೆ ಸುಮಾರು ಸಲ ನಮಗೆ ಅಪ್ಗ್ರೇಡ್ ಸಿಕ್ಕಿರೋಂಥ ಇನ್ಸಿಡೆಂಟ್ಸ್ಗಳಿದ್ದಾವೆ. ತುಂಬ ಚೆನ್ನಾಗಿರೋವಂಥ ರೂಮ್ಸ್ಗಳು, ತುಂಬ ಚೆನ್ನಾಗಿರೋ ವ್ಯೂ ಇರೋವಂಥ ರೂಮ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡ್ಕೊಳ್ಳಿ. ಕೊನೆಗೆ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಟಿಪ್ಪನ್ನು ಕೊಡ್ತೀನಿ. ನೀವು 3 ಟ್ಯಾಬ್ ರೂಲನ್ನು ಫಾಲೋ ಮಾಡಿ. ಮೊದಲನೇದೇನೆಂದರೆ ನಿಮ್ಮ ಫೇವ್ರೇಟ್ ಬುಕ್ಕಿಂಗ್ ವೆಬ್ಸೈಟ್ ಯಾವುದಿದೆ, ಇವಾಗ ಅಗೋಡಾ ಇದೆ ಅಥವಾ ಎಕ್ಸ್ಪೀಡಿಯಾ ಇದೆ ಅಥವಾ booking.com ಇದೆ, ಟ್ರಿವಾಗೋ ಇದೆ, ಯಾವ್ದು ನಿಮ್ಮದು ಫೇವ್ರೇಟ್ ಆಗಿರೋಂಥ ಒಂದು ವೆಬ್ಸೈಟ್ ಇದೆ ಅದನ್ನು ನೀವು ಯೂಸ್ ಮಾಡಿ ಒಂದದು. ಆಮೇಲೆ ಗೂಗಲ್ ಫ್ಲೈಟ್ಸನ್ನು ನೀವು ಪಿನ್ ಮಾಡಿ ಇಟ್ಕೊಳ್ಳಿ. ಮತ್ತು ನಿಮ್ಮದು ಹೋಟೆಲ್ನ ಒಫಿಷಿಯಲ್ ವೆಬ್ಸೈಟ್, ಈ 3 ವೆಬ್ಸೈಟನ್ನು ಚೆಕ್ ಮಾಡಿ ಮತ್ತು ನೀವು ಬುಕ್ಕಿಂಗಿಗೆ ಪ್ರೊಸೀಡ್ ಆಗ್ಬೋದು. ನಾವು ಹೆಚ್ಚಿನ ಸಲ ಟ್ರಾವೆಲ್ ಮಾಡ್ಬೇಕಾದ್ರೆ ನಾವು ಏನು ಯೋಚನೆ ಮಾಡ್ತೀವಿ, ಆ ಡೆಸ್ಟಿನೇಷನ್ ಚೆನ್ನಾಗಿರಬೇಕು, ನಾವು ಹೋಗ್ತಾ ಇರೋ ಜಾಗದಲ್ಲಿ ನೋಡೋದಕ್ಕೆ ತುಂಬ ಇರಬೇಕು, ತಿನ್ನೋದಕ್ಕೆ ಚೆನ್ನಾಗಿರಬೇಕು, ಅದು ಹೌದು. ಆದರೆ ನಾವು ಉಳ್ಕೊಳ್ಳೋಂಥ ಜಾಗ ಇದು ಕೂಡ ಒಂದು ಎಕ್ಸ್ಪೀರಿಯೆನ್ಸು. ನಾವು ಉಳ್ಕೊಳ್ಳೋಂಥ ಜಾಗ ಚೆನ್ನಾಗಿಲ್ಲ ಅಂತಂದರೆ ನಮ್ಮ ಹಾಲಿಡೇ ಕೂಡ ಚೆನ್ನಾಗಿರಲ್ಲ ಅಲ್ವಾ? ಸೊ ಇದ್ರ ಬಗ್ಗೆನೂ ತುಂಬ ಕಾಳಜಿ ವಹಿಸಿ ಮತ್ತು ನಿಮ್ಮ ಹಣವನ್ನು ಉಳಿಸ್ಕೊಳ್ಳಿ. ಯಾವ ರೀತಿ ಎಲ್ಲ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಟಿಪ್ಸನ್ನು ಹೇಳಿದ್ದೀನೋ ಅದನ್ನೆಲ್ಲ ಫಾಲೋ ಮಾಡಿ. ಇನ್ನೂ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಂತಂದರೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ನನ್ನ ಹೆಸರು ಸಾಯಿ ಕೀರ್ತನ್. ಈ ರೀತಿಯಾದಂಥ ಇಂಪಾರ್ಟೆಂಟ್ ಟಿಪ್ಸು, ಟ್ರಿಕ್ಸು, ನಿಮ್ಮ ಟ್ರಾವೆಲ್ಗೆ ರಿಲೇಟೆಡು ಎಲ್ಲ ವೀಡಿಯೋಸ್ಗಳನ್ನು ಈ ಚಾನಲಲ್ಲಿ ನಾನು ನಿಮಗೆ ಪ್ರತಿ ವಾರ ತೊಗೊಂಬರ್ತಾ ಇದ್ದೀನಿ. ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವ್ಲಾಗಿಂಗ್ ಚಾನಲ್ಲು ಸಾಯಿ ಜೊತೆ ಪಯಣ ಅಂತ, ಅದರದ್ದು ಚಾನಲ್ನ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ, ಅದರಲ್ಲಿ ನನ್ನ ವ್ಲಾಗ್ಸ್ಗಳೆಲ್ಲ ಬರ್ತಾಯಿದ್ದಾವೆ. ಸೊ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನ್ನಿಸ್ತು, ಇನ್ಫಾರ್ಮೇಟಿವ್ ಆಗಿತ್ತಾ ಇಲ್ವಾ ಅಂತ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.